ಎಲ್ಲರಿಗಿದ್ರು ಕೊಡ್ತೀರಿ ನಮಗೊಂದ್ಸಲ ಕೊಟ್ಟು ಸಾಧ್ಯ ಎಷ್ಟು ವರ್ಷ ಆಯ್ತು? ಅಣ್ಣ 14-15 ವರ್ಷ ಆತು ಇಲ್ಲಿ ಬಂದ್ ನಾವು ಇವತ್ತಿಗೂ ನಮ್ಗಿಲ್ಲ ಹಿಂಗೆ ಇದಾವ ಮನೆಗಳೆಲ್ಲ ಹಂಗೆ ಇರೋದು. ಇನ್ನು ಈಗ ನಾವ್ ಪಾಡ್ ಮಾಡ್ಕೊಂಡವಿ ಯಾಕಂದ್ರ ಸಂಘದ ಸಾಲ ಕಿತ್ತು ನಾವ್ ಮನಿ ಕಟ್ಕೊಂಡಾವ್ ಯಾರೇನ್ ಮಾಡಿಲ್ಲ ಇಲ್ಲಿ ನಮ್ಮ ಮಕ್ಕಳು ಮರಿ ನೀರಬ್ಬಿ ಸಹಾಯಕರ ಯಾರು ಬರಲ್ಲ. ಈಗ ಎಲ್ಲರೂ ಬರ್ತಾರ ಓಟ್ ಹಾಕ್ರಿ ಅದನ್ನ ಹಾಕ್ರಿ ಇದನ್ನ ಹಾಕ್ರಿ ಅಂತ ಬರ್ತಾರ, ಯಾರು ಬರಲ್ಲ. ನಾವು ಕೇಳಕ್ ಹೋದ್ರ ಇಲ್ಲೇ ಕುಂದ್ರಿಸಿರಿ ಅಲ್ಲಿ ಹೋಗ್ರಿ ನಿಂತ್ಕೊಂಡ್ ಮಾತಾಡ್ರಿ ಅಂತ. ನೀವು ಅಲ್ಲಿ ಬರ್ಬೇಕಾಗಿಲ್ಲ, ನಾವು ಅದನ್ನ ಕೇಳಿದ್ ಜಗಳ ಮಾಡಿದ್ರಿ ನಮ್ಮ ಜೊತೆ ಅವರು. ಅವ್ರು ಜಗಳ ಮಾಡ್ತಾರ, ಯಾಕೆ ಹೇಳು, ಅವ್ರಿಗೆ ಗಂಟು ಸಿಗ್ತೈತಿ ಅದಕ್ಕೆ ಜಗಳ ಮಾಡ್ತಾರ, ನಮಗೆ ಗಂಟು ಸಿಗಲ್ಲ, ನಾವು ಹೊಡೆದಾಡ್ತದ. ಅದೊಂದು ರೋಡ್ ಮಾಡಿದ್ದಾನೆ ಯಾಕಂದ್ರೆ ಕೇಳಕ್ ಇಲ್ಲ ಗುಡಿಸ್ಲಕ್ಕ ಜಾಗ ಕೊಡ್ಲಿಲ್ಲ ನಮ್ದು ನೀವು ಮನೆ ಐತೆ ಇರೋ ನೋಡ್ಕೊಡ್ರಿ. ಅದನ್ನೇ ಕೇಳ್ತಾ ಇದ್ದಾರೆ. ಒಂದು ರೋಡ್ಗಳು ಇದ್ದಲ್ಲಿ ಸಿಸಿ ರಸ್ತೆಗಳು ಅಷ್ಟು ರೋಡ್ಗಳು ಮಾಡಿಸಿದ್ವಿ. ಇಲ್ಲಿಯ ಕಾರ್ಪೊರೇಟರ್ ಒಬ್ರು ಹೇಳಿದ್ರು, ತುಂಬಾ ಚೆನ್ನಾಗಿ ಚರಂಡಿ ಮಾಡಿದ್ವಿ ನಾವು, ಸಿಮೆಂಟ್ ಚರಂಡಿಯನ್ನ ಅಂತ ಹೇಳಿ. 30 ವರ್ಷಗಳಿಂದ ಇದನ್ನೇ ಮಾಡಿರೋದು, ಇದೇ ಚರಂಡಿಗಳನ್ನ. ಇಲ್ಲೇ ನೋಡ್ರಿ ಮನೆಗಳಿದಾವಿಲ್ಲ ಸ್ನೇಹಿತರೆ. ಇದು ರೋಡ್ ನೋಡ್ರಿ, ಸಿಮೆಂಟ್ ರೋಡ್ ತೋರ್ಸಪ್ಪ. ಇಲ್ಲಿ ಸಿಮೆಂಟ್ ರೋಡ್ ಎಷ್ಟು ದೊಡ್ಡದಿದೆ, ಬಾರಪ್ಪ ತೋರ್ಸ್ ಬಾರಪ್ಪ. ಮತ್ತೆ ಅವ್ರು ಹೇಳಿದ್ರು ಕಾಂಕ್ರೀಟ್ ರೋಡ್ ಮಾಡಿದೀನಿ, ಕಾಂಪೌಂಡ್ ಕಟ್ಸಿದೀನಿ ಅಂತ. ಅದು ಇಟ್ಟು ಮಾಡಿದಾರ ನೋಡ್. ಅದಕ್ಕಾಗಿ ಅವ್ರನ್ನ ಏನ್ ಮಾಡ್ಬೇಕಂತ ಅಂದ್ರ ಮಳಿ ಬರ್ತತಲ್ಲ ಅವಾಗ ಹೋಗಿ ಅವ್ರ ಮನಿ ಕರ್ಕೊಂಬಂದು ನಮ್ಮ ಒಳಗ್ ಹೆಂಗ್ ಜೀವನ ಮಾಡ್ತದವಿ ಹೆಂಗಿಲ್ಲ ಅಂತ ಅವ್ರನ್ನ ಕರ್ಕೊಂಬಂದ್ ತೋರ್ಸ್ಕೊಂಡ ನಮ್ಮ ಆಗ್ಲಿ ಯಾರಾಗ್ಲಿ ಅಷ್ಟು ಹಾಕಿರೋದೇ ಕಾಂಗ್ರೆಸ್ಸಿಗೆ ಓಟು. ಇವತ್ತು ಹಾಕ್ತಾರ ಗೆಲ್ಲಿಸ್ರಿ. ಅದು 1975ರಿಂದ ಗರಿಬಿ ಎಟ್ಟವ ಅಂತಂದು ಹೇಳ್ತಾ ಇದಾರೆ. ಇನ್ನೂ ಗುಡಿಸ್ಲು ಹಾಕೊಂಡಿಲ್ಲ ಅದಾರೆ ನೀವು, ಅದನ್ನ ನಾಳೆ ಆಗುತ್ತೆ ವರ್ಷ ಆಗುತ್ತೆ ಅಂತ ಹೇಳ್ತಾರ. ಮತ್ತೆ ಜನರು ಎಲ್ರಿಗೂ ಇದೆಯಾ, ಎಲ್ರಿಗೂ 2 ಮನೆ ಇದೆಯಾ? ಇಲ್ಲೇ ಅದಾರ ಎಲ್ರು ನಿವಾಸಿಗಳಿಲ್ಲ ಅದಾರ. ಸುಮ್ಮಿರಿ ನಿವಾಸನ ಇವತ್ತಿಗೆ ಕೊಟ್ಟಲ್ಲ. ಇದು ಪ್ರಾಮಾಣಿಕವಾಗಿ ಇಲ್ದಾರ ಬಹಳ ಜನ ಇದಾರ, ಅವ್ರಿಗೆ ಕೊಡ್ಲೇಬೇಕು. ನಾವು ಕೊಟ್ಟೆ. ನಿಮ್ದು ಆಗಿದೆಯಾ? ನಿಮಗೆ ನಮಗೆ ಕೊಟ್ಟಿಲ್ಲ ಇದು. ಇನ್ನೂ ಕೊಟ್ಟಿಲ್ಲ. ಸಿಕ್ಕೇ ಸಿಗುತ್ತೆ. ಯಾರದಾರ, ಯಾರು ನಿರ್ಗತಿಕರು ಯಾರದಾರ ಅಂತರ್ಗೆ ಪತ್ರ ಕೊಟ್ಟಾರ 5 ವರ್ಷ ಆಯ್ತು. ಅಪ್ಪಾಜಿಯರ್ ಕೊಟ್ಟಾರೆ, ನಮಗೆ ಅಳತಿ ಮಾಡ್ಕೊಟ್ಟಲ್ಲ, ನಮ್ಗೆ ಅಳತಿ ಮಾಡ್ಕೊಟ್ಟಲ್ಲ. ಈ 2 ವರ್ಷದೊಳಗ ಹಕ್ಕುಪತ್ರ ಗುಡ್ಲಕ್ಕೇನ್ ಜೀವನ ಮಾಡೇವ ಅಂದ್ರ ಇದು ನಿಂದವ ಸೈಟ್ ಕಟ್ಟಿಗೆಡ್ರಿ ಅನ್ನಂಗಲ್ಲ. 18 ಸೈಟ್ ಪತ್ರ ಕೊಟ್ಟಾರ ಅಜ್ಜಾರ್. ಹೌದಾ, ಇದು ನಿನ್ ಜಾಗ ನೀವು ಕಟ್ಟಿಗೆಡ್ರಿ ಅನ್ನೋ ಪಾಪ ಇವೆಲ್ಲ ಬೀದಾಗ ಇನ್ನೂವರೆಗೂ ಕೊಟ್ಟಿಲ್ಲ. ಇಲ್ಲ ಕೊಟ್ಟಲ್ಲ. ನಾವು ಸರಿ ನಾವು ಗುಡಿಸ್ಲಕ್ಕ ಜಾಗ ಕೊಡ್ಲಿಲ್ಲ ಇವ್ರು. ಪರದೇಶ ನಮ್ಮ ಪರದೇಶ ಯರಗುಂಟೆಯಲ್ಲಿ ಇರ್ತಕ್ಕಂಥ ಮನೆಗಳು ಈಗ ಮನಿ ಬಾಗ್ಲಿಗೆ ಹೋದ್ರು ನಮಗೆ ಬೆಲೆ ಇಲ್ಲ. ಈಗ ಬರ್ತಾರ, ಈಗ ಯಾಕೆ ಅವ್ರದ್ದು ಎತ್ತಿ ಇರೋದಕ್ಕೆ ಅವ್ರು ಬರ್ತಾ ಇದಾರ. ಇದು ಕುಡಿಯೋ ನೀರು, ಇಲ್ಲೇ ಇದೇ ಕುಡಿಯೋ ನೀರು. ಮುನ್ಸಿಪಾಲಿಟಿ ಹಾಕ್ಸಿಲ್ಲ, ನಾವು ಕಷ್ಟಪಟ್ಟು ಅಲ್ಲಿದ್ದವು 6 ಗಂಟೆ ತೆಗ್ದು ಕುಡಿಯೋ ನೀರು ಹೋಗಿ ಕೇಳಿದ್ರೆ ಯಾರು ಹಾಕಿರ್ಲಿಲ್ಲ. ನಾವೇ ಇಲ್ಲೆಲ್ಲ ಹೆಣ್ಮಕ್ಳು ಕರ್ಕೊಂಡು ನಾವು ತೆಗೆದು ನಾವು ಹಾಕಿರೋದು. ಈಗ ಎಲ್ಲಿ ಇಲ್ಲಿ ಬಂದು ಒಂದು ಆಧಾರ್ ಕಾರ್ಡ್ ಹಿಡ್ಕೊಂಡು ಒಂದು ರೇಷನ್ ಕಾರ್ಡ್ ಮಾಡಿಸಿರ್ತಾರಲ್ಲ ಅಂತವ್ರಿಗೆ ಕೊಡ್ತಾರ. ಇಲ್ಲಿ ಶಾಶ್ವತ ಹುಟ್ಟಿದ್ಕು ಬೆಳೆದಕ್ಕೆ ಮನೆಗಿನ್ನು ಕೊಡಂಗಿಲ್ಲ, ಮಟನ್ ಕೊಡೋದಿಲ್ಲ, ರೋಡ್ ಇಲ್ಲ, ಚರಂಡಿನ ಇಲ್ಲ, ಏನಿಲ್ಲ ಅಂದ್ಮೇಲೆ ಮತ್ತೆ ಅವ್ರಿಗೆ ಯಾಕೆ ಹಾಕ್ಬೇಕು ನಾವು ಓಟ? ಇಲ್ಲಿ ನೋಡ್ರಿ, ಇದೇ ಚರಂಡಿ, ಇದೇ ನೀರು, ಇಲ್ಲಿ ಇದೇ ನೀರಿಂದ ಕುಡಿಯೋದವ್ರು. ಈ ಕುಡಿಯೋ ನೀರು ಯಾರದಾರ ಇಲ್ಲಿ ದಕ್ಷಿಣದಾಗ MLA ಶಂಕರಪ್ಪ ಕೆಲ್ಸಗಳು ಆಗ್ತದವು, ಸರ್ವೆ ಆಗೈತಿ. ಇಷ್ಟೊಳಗೆ ಎಲ್ಲ ರೆಡಿ ಮಾಡ್ಕೊಡ್ತಾರೆ. ಸರ್ವೆ ಆಗಿಲ್ಲ ಸರ್, ಸರ್ವೆ ಆಗಿಲ್ಲ, ಬಂದ ಅಷ್ಟ ಬಂದ್ ನೋಡ್ಕೊಂಡಿವ್ಯಾರ. ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ? ಈಗಲೇ ಒಂದು 20 ವರ್ಷ ಆಗ್ತದೆ. 20 ವರ್ಷ ಆಯ್ತಂತ ಅವ್ರಿಗೆ ಗೊತ್ತಿಲ್ಲ, ಸರ್ವೆ ಆಗೈತಿ. ಕಾಂಟ್ರಾಕ್ಟರ್ ಏನು ಮಾಡಕ್ ಬರಲ್ಲ, ಅದನ್ನ ಆದ್ಕೂಡಲೇ ಅದನ್ನ ಮಾಡ್ಕೊಡ್ತಾರ. ಅಲ್ಲ, ಅದು ಯಾವಾಗ ಎಷ್ಟು ವರ್ಷ ಆಯ್ತು ಹಿಂಗೆ ಹೇಳ್ತಾ ಇದ್ದು? ನೀವು ಎಷ್ಟು 2011ರಿಂದ ಹಾಕ್ಯಂದ್ರ ಈಗ ಹೇಳಿದ್ರಲ್ಲ ಅವರು ಪರಿಹಾರ ಕೊಡಿಸ್ತೀವಿ 2 ವರ್ಷದಲ್ಲಿ. ಏನು ಕೊಡಲಿಂದ 5 ವರ್ಷ ಆದ ನಾನು ಬರಕಚ್ಚ. 20 ವರ್ಷ ಆಯ್ತು, 15-20 ವರ್ಷ ಏನು ಪರಿಹಾರ ಇಲ್ಲ. ಇದು ಮಳೆ ಬಂದ್ರೆ ಇಲ್ಲೇ ಕಚ್ಚಟಿ ಇದೆ, ಸೊಳ್ಳಿ. ಮತ್ತೆ ಅಲ್ಲಿ ಜಗಳ ಆಡಬೇಕಾದ್ರೆ ಬರ್ಬೇಕಾಗಿಲ್ಲ. ಅಣ್ಣ ಹೆಂಗ್ ಬಿಡ್ತಾರೆ ಸರ್? ಹೋಗ್ರಿ ಮುಂದಕ್ಕೆ ಹೋಗ್ರಿ, ನಾವೆಲ್ಲ ಹೇಳ್ತಾವ, ಅಮ್ಮರ್ಗೆ ಹೇಳ್ತಾವೆ, ಅಪ್ಪಾಜಿಯರ್ಗೆ. ಆ ವಿಷಯ ಅಲ್ಲಿ ಮುಟ್ಸೋದೇ ಇಲ್ಲ ಅವರು. ಗೆಲ್ಲ ಮಠ ಅಷ್ಟ ಗೆದ್ದಿ ಮೇಲೆ ನಮ್ಮ ಮುಸ್ ನೋಡೋದಲ್ಲ. ಇನ್ನು 1 ವರ್ಷದೊಳಗೆ ಈ ಸಮಸ್ಯೆ ಬಗೆಹರಿಸಿ ನಿನ್ನ ಕರೆಸ್ತೇವೆ. ನೀವು ಖಂಡಿತ ನಾ ಬರ್ತೇನೆ, ಖಂಡಿತ ನಾ ಬರ್ತೇನೆ. ಬಗೆಹರಿಸಲ್ಲ ನಾನು ನೆಕ್ಸ್ಟ್ ಎಲೆಕ್ಷನ್ 2 ವರ್ಷ ಎಲೆಕ್ಷನ್ 2 ವರ್ಷ ಇರೋದು. 2 ವರ್ಷ ಮಾಡ್ಕೊಂಡು ನಾನೇ ಬರ್ತಾನೆ ಅಂತ ಆಯ್ತು. ಅವತ್ತೇ ಬಾ, 1 ವರ್ಷದೊಳಗೆ ಬಗೆಹರಿಸಿ ನಿನ್ನ ಕರೆಸ್ತೇವೆ. ಅವತ್ತು ವಿಡಿಯೋ ಮಾಡು. ಈ ಜನರ ಪರವಾಗಿ CM ಸಿದ್ದರಾಮಯ್ಯನವರಿಗೆ ಮನವಿ ಮಾಡೋದೇನೆಂದರೆ, CM ಮತ್ತು DCM ಅವರು ನೋಡ್ರಿ, ವಸತಿ ಸಚಿವರು ನೋಡ್ರಿ ಮೊದಲೇದಾಗಿ. ಯಾಕೆ ಅಂತ ಹೇಳಿದರೆ ಇವ್ರು 20 ವರ್ಷಗಳಿಂದ ಇಲ್ಲೇ ಬದುಕ್ತಾ ಇದ್ದಾರೆ. ಇವ್ರೇನು ಬೇರೆ ದೇಶದವರಲ್ಲ ಅಥವಾ ಬೇರೆ ಊರವರಲ್ಲ, ಇಲ್ಲೇ ಅಕ್ಕಪಕ್ಕದವರೇ. ಬಟ್ ದಾವಣಗೆರೆ ಜಿಲ್ಲೆಯವರೇ ಮತ್ತು ಇಲ್ಲಿಯವರೇ. ನೀವು ಇಲ್ಲಿಯವರೆಲ್ಲ? ಇಲ್ಲ ವಾಸ ಇಲ್ಲೇ ಇರೋರೆಲ್ಲ. ಆಯ್ತು, ಒಂದು 20 ವರ್ಷ ಆಯ್ತು. 20 ವರ್ಷದಿಂದ ಇಲ್ಲೇ ಇದ್ದಾರೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಮತದಾನನೂ ಕೂಡ ಇಲ್ಲೇ ಇದೆ. ಇಲ್ಲೇ ಇದೆ. ಇಲ್ಲಿಯ ಕಾರ್ಪೊರೇಟರ್ ಅನ್ನ ಕೇಳಿದ್ರೆ ಅವ್ರು ಹೇಳಿದ್ ನಮಗೆ, ನಮ್ಮ ಜೊತೆ ಜಗಳನೂ ಮಾಡಿದ್ರು. ಆ ವಿಡಿಯೋನು ಕೂಡ ನೀವು ನೋಡಿರ್ತೀರ, ಇದರಲ್ಲೇ ಇದೆ. ಅದು ಬೇಡ, ಅದು ರಾಜಕೀಯವಾಗಿ ಏನು ಮಾತಾಡೋದು ಬೇಡ. ನಾವು ಹೇಳೋದಿಷ್ಟೇ, ಈ ಜನರಿಗೆ
ಪ್ರತಿ ವರ್ಷ 20 ವರ್ಷದಿಂದ ಆಶ್ವಾಸನೆ ಕೊಡ್ತಾನೆ ಬರ್ತಾ ಇದ್ದಾರೆ, ಅದು BJP ಇರಲಿ ಕಾಂಗ್ರೆಸ್ ಇರಲಿ. ದಯವಿಟ್ಟು ಸರ್ಕಾರ ಇದನ್ನು ಕಡೆಗಣಿಸದೆ ಈ ಒಂದು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಿ ಚರಂಡಿ ವ್ಯವಸ್ಥೆ ನೋಡಿದ್ರಿ ನೀವು, ಇಲ್ಲಿ ಮನೆಗಳು ಯಾವ ರೀತಿಯಾಗಿದ್ದಾವೆ ನೋಡಿದ್ರಿ, ಇಲ್ಲಿ ಮಕ್ಕಳು ಇದ್ದಾರೆ ರೀ, ಸುಮಾರು ಸಾವಿರಾರು ಜನ ಬದುಕ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಒಬ್ರಿಗೂ ಕೂಡ ಒಂದು ಮನೆ ಇಲ್ಲ, ಸರಿಯಾಗಿ ತಗಡಿಲ್ಲ. ಮಳೆಗಾಲದಲ್ಲಿ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಅವರು, ಈಗ ಬೇಡ ಮಳೆಗಾಲದಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲ ವಿಡಿಯೋ ನೋಡಿರ್ತೀರ. ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ಸರ್ಕಾರಕ್ಕೆ ಮತ್ತು ಇಲ್ಲಿನ ರಾಜಕಾರಣಿಗಳಿಗಿರ್ಬೋದು, ಇಲ್ಲಿನ ಅಧಿಕಾರಿಗಳಿಗೆ ಮುಖ್ಯವಾಗಿ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮಾಡ್ತಾ ಇದ್ದೇವೆ, ವಿಚಾರ ಕ್ರಾಂತಿ ವಾಹಿನಿಯಿಂದ. ದಯವಿಟ್ಟು ಇವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಆಶ್ವಾಸನೆ ಕೊಡ್ತಾ ಹೋಗ್ಬೇಡ್ರಿ ದಯವಿಟ್ಟು. ಅವ್ರು ಈ ವರ್ಷ ಮಾಡ್ತೀನಿ, ಮುಂದಿನ ವರ್ಷ ಮಾಡ್ತೀನಿ, ಹಕ್ಕುಪತ್ರ ಕೊಟ್ಟೆ 5 ವರ್ಷ ಆಯ್ತಂತ ಏನೋ ಹೇಳಿದ್ರು ಅವರು. ಅದನ್ನು ಕೊಟ್ಟಿಲ್ವಾ? ಹಕ್ಕುಪತ್ರನೂ ಕೊಟ್ಟಿಲ್ಲ ಅಂತೆ. ಕೆಲವೊಂದಿಷ್ಟು ಜನ ಕೊಟ್ಟಿರ್ಬೋದು, ಕೆಲವೊಂದಿಷ್ಟು ಜನ ಕೊಟ್ಟಿಲ್ಲ. ನಾವ್ ಹೇಳಿದ್ವಲ್ ಸ ಮನೆ ಅಕ್ಕಂದವ್ರಿಗೆ ಯಾರಿಗೆ ಕೊಟ್ಟಲ್ಲ, ಮನೆ ಅಕ್ಕಳಿದಾರಿಗೆ ಕೊಟ್ಟಿದಾರ. ಮನೆ ಇಲ್ದವ್ರಿಗೆ ಕೊಟ್ಟಿಲ್ಲ, ಮನೆ ಇದ್ದವ್ರಿಗೆ ಕೊಟ್ಟಿದ್ದಾರಂತೆ. ಅದು ಏನೇ ಇರಲಿ, ಅದು ಇಲ್ಲಿ ಪರಿಶೀಲನೆ ಮಾಡಿ, ಅದು ಏನೇ ಇದ್ರೂ ಕೂಡ ಅದು ತಪ್ಪು ಒಪ್ಪುಗಳನ್ನೆಲ್ಲದನ್ನು ಕೂಡ ಪರಿಶೀಲನೆ ಮಾಡಿ ದಯವಿಟ್ಟು ಈ ಒಂದು ಜನಗಳಿಗೆ ಅನುಕೂಲ ಮಾಡಲಿ ಅಂತ ಹೇಳಿ ನಮ್ಮ ಚಾನಲ್ನ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಸ್ನೇಹಿತರೆ, ಒಂದು ಮಾತ್ರ ನೆನಪಿರಲಿ, ಇಂತಹದಕ್ಕೋಸ್ಕರ ಧ್ವನಿ ಎತ್ತಲಿಕ್ಕೆ ನಮ್ಮ ಚಾನಲನ್ನು ಮಾಡಿರೋದು. ವಿಚಾರ ಕ್ರಾಂತಿ ಹೆಸರಿಟ್ಟಿರೋದೇ ಅದಕ್ಕೋಸ್ಕರ. ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಬೇಕು ನನಗೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನೋಡಿದಂಥವ್ರು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೊಂದು ಬೆಂಬಲ ಕೊಡಿ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋ ನೋಡಿದರೆ ನೀವು ಈಗಾಗಲೇ, ಇದು ಏಪ್ರಿಲ್ 4 ಪ್ರಭಾ ಮಲ್ಲಿಕಾರ್ಜುನ್ ಅವರು ತಮ್ಮ ಮಗನಿಗೋಸ್ಕರ ಮತಯಾಚನೆ ಮಾಡಲಿಕ್ಕೆ ಬಂದಾಗ ಯರಗುಂಟೆ ಗ್ರಾಮದಲ್ಲಿ ನಡೆದಂಥ ಘಟನೆ. ದಯವಿಟ್ಟು ಕೇಳಿ, ಇಂಥ ಸಮಸ್ಯೆಗಳದ್ದು ಅದು ಯಾರೇ ಅಧಿಕಾರದಲ್ಲಿರಲಿ, ನಾವು ಧ್ವನಿ ಎತ್ತಲಿಲ್ಲ ಅಂದರೆ ಇಂಥ ಸಮಸ್ಯೆಗಳಾಗೇ ಉಳಿಯುತ್ತೆ. ಯಾಕೆಂದರೆ ಅವರು 30 ವರ್ಷದಿಂದ ಅದೇ ಸಮಸ್ಯೆಯಲ್ಲೇ ಇದ್ದಾರೆ. ಅವ್ರಿಗೆ ಒಂದು ಮನೆ ಕಟ್ಕೊಳ್ಳೋಕ್ಕಾಗಿಲ್ಲ ಕಣ್ರಿ ಇಲ್ಲಿವರೆಗೂ. ನೀವು ಯೋಚನೆ ಮಾಡಿರಿ, ದುಡಿದು ಮತ್ತೆ ಏನು ಮಾಡ್ಬೇಕು ಅವರು? ಅವ್ರ ಮಕ್ಕಳನ್ನು ಯಾವಾಗ ಓದಿಸ್ಬೇಕು ಅವರು? ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಅಲ್ಲಿ, ಮೂಲ ಸೌಕರ್ಯ ಅಂತೂ ಅದು ತುಕ್ಕಿಡಿದು ಹೋಗ್ಬಿಟ್ಟಿದೆ. ದಯವಿಟ್ಟು ಸ್ನೇಹಿತರೆ, ಯಾರೇ ಬರಲಿ ಮತಯಾಚನೆ ಮಾಡಲಿಕ್ಕೆ, ಅದು ಯಾವುದೇ ಪಕ್ಷದವರು ಇರಲಿ, ಅವರಿಗೆ ನೀವೇನು ಮಾಡಿದ್ರಿ, ಜನಗಳಿಗೆ ನೀವೇನು ಮಾಡಿದ್ರಿ, ನಿಮ್ಮ ಸರ್ಕಾರ ಇದ್ದಾಗ ನೀವೇನು ಮಾಡಿದ್ರಿ, ಅವ್ರ ಸರ್ಕಾರ ಇದ್ದಾಗ ಅವ್ರು ಏನು ಮಾಡಿದ್ರು, ಪ್ರತಿಯೊಂದನ್ನು ಕೇಳಿ ಮತ ನೀಡಿರಿ. ಎಲ್ಲಿವರೆಗೂ ನೀವು ಹಣವನ್ನು ಇಸ್ಕೊಂಡು ಮತ ಹಾಕ್ತಿರೋ ಅಲ್ಲಿವರೆಗೂ ಕೂಡ ಇದೇ ಸಮಸ್ಯೆ ಬರುತ್ತೆ. ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ರಾಜಕೀಯ ವ್ಯಕ್ತಿ ಇರಲಿ, ಎಲ್ಲರೂ ಕೂಡ ನಿಮ್ಮನ್ನು ಟಿಶ್ಯೂ ಪೇಪರ್ ರೀತಿ ಬಳಸ್ಕೊಂಡು ಎಸಿತಾರೆ. ದಯವಿಟ್ಟು ನಿಮಗೆ ಹೇಳೋದಿಷ್ಟೇ, ನೀವು ಬುದ್ಧಿವಂತರಾಗಬೇಕಷ್ಟೇ ಇಲ್ಲಿ. ಸ್ನೇಹಿತರೆ, ಒಂದು ಮಾತ್ರ ನೆನಪಿರಲಿ, ಇಂತಹದಕ್ಕೋಸ್ಕರ ಧ್ವನಿ ಎತ್ತಲಿಕ್ಕೆ ನಮ್ಮ ಚಾನಲನ್ನು ಮಾಡಿರೋದು. ವಿಚಾರ ಕ್ರಾಂತಿ ಹೆಸರಿಟ್ಟಿರೋದೇ ಅದಕ್ಕೋಸ್ಕರ. ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಬೇಕು ನನಗೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನೋಡಿದಂಥವ್ರು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೊಂದು ಬೆಂಬಲ ಕೊಡಿ ಅಂತ ಹೇಳ್ತಾ, ಮತ್ತೆ ಇಂಥದ್ದೇ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದ ಸ್ನೇಹಿತರೆ. ಮತ್ತೆ ಇದು ಪಾರ್ಟ್ 2 ವಿಡಿಯೋ ಬರುತ್ತೆ. ಯಾಕೆಂದರೆ ಇದು ಪಾರ್ಟ್ 1 ಹಾಗೆ ನಿಮಗೆ 6 ನಿಮಿಷ ಮಾತ್ರ ಹಾಕಿರೋದು. ಇದು 30 ನಿಮಿಷಗಳ ಕಾಲ ಇದೆ. ಅದರಲ್ಲಿ ಒಂದು 15ರಿಂದ 20 ನಿಮಿಷ ಕರೆಕ್ಟಾಗಿರೋದು, ಅಂದರೆ ಅಷ್ಟು 2ನೇ ಪಾರ್ಟಲ್ಲಿ ಬರುತ್ತೆ. ಅದನ್ನು ನೀವು ಸಂಪೂರ್ಣವಾಗಿ ನೋಡ್ಬೋದು. ಆದರೆ ಮೇಯ್ನ್ ಆಗಿರೋದು ಏನು ಸಮಸ್ಯೆ ಇದೆ ಅನ್ನೋದು ತೋರಿಸ್ಲಿಕ್ಕೋಸ್ಕರ ಇದನ್ನು ಇವತ್ತು ಎಡಿಟ್ ಮಾಡಿ ಹಾಕಿದ್ದೇವೆ. ಧನ್ಯವಾದ ಸ್ನೇಹಿತರೆ, ಮತ್ತೆ ಸಿಗೋಣ.